ಪೊಲೀಸರಾಗಿರ್ಬೋದು ಅಥವಾ ತಾಲೂಕಾ ಆಡಳಿತ ಆಗಿರ್ಬೋದು, ಯಾವುದೇ ಒಂದು ಘಟನೆ ಆದ ನಂತರ ಎಚ್ಚೆತ್ತುಕೊಳ್ಳೋಕ್ಕಿಂತ ಮುಂದೆಯೇ ಎಚ್ಚೆತ್ತುಕೊಳ್ಳಬೇಕು, ಯಾವುದೇ ಘಟನೆಯಾಗಿರಲಿ. ಈಗ ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಬೀದರ್ ಜಿಲ್ಲೆಯ ಹುಮ್ನಾಬಾದ್ ವಿಧಾನಸಭಾ ಮತಕ್ಷೇತ್ರದ ಚಿಟಗುಪ್ಪ ತಾಲೂಕಿನ ಆಡಳಿತ ಘಟನೆಯ ನಂತರ ಎಚ್ಚೆತ್ತುಕೊಂಡಿದೆ. ಏಕೆಂದರೆ ಈಗಾಗಲೇ ಬೀದರ್ ಜಿಲ್ಲೆಯಲ್ಲಿ ಮಕರ ಸಂಕ್ರಾಂತಿಯ ಹಬ್ಬ ಎಲ್ಲರ ಮನೆಯಲ್ಲಿ ಮನೆ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಜಿಲ್ಲೆಯಲ್ಲಿ ಗಾಳಿಪಟ ಹಾರಿಸೋದು ವಾಡಿಕೆ. ಇದರ ಜೊತೆಗೆ ಈ ವಾಡಿಕೆ ಜೊತೆಗೆ ಗಾಳಿಪಟದ ಜೊತೆ ನೈಲಾನ್ ದಾರ ಅಂದರೆ ಮಾಂಜಾ ದಾರ ಅಂತ ಕರೀತಾರೆ, ಇದು ಕೂಡ ಮಾರಾಟ ಆಗುತ್ತೆ. ಇದು ಪ್ರತಿ ವರ್ಷವೂ ಕೂಡ ಮಾರಾಟ ಆಗ್ತಾನೆ ಇರುತ್ತೆ. ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳ್ತಾನೆ ಇರ್ತಾರೆ. ಕೆಲವು ದುರ್ಘಟನೆಗಳಾದ ನಂತರ ಪೊಲೀಸರಾಗಲಿ ಅಥವಾ ತಾಲೂಕಾ ಆಡಳಿತ ಆಗಲಿ ಸ್ವಲ್ಪ ಎಚ್ಚೆತ್ತುಕೊಳ್ಳುತ್ತೆ. ಅದಾದ ನಂತರ ಮತ್ತೆ ಯಥಾವತ್ತಾಗಿ ಪ್ರತಿ ವರ್ಷವೂ ಕೂಡ ಈ ಮಕರ ಸಂಕ್ರಮಣ ಹಬ್ಬದಂದು ಈ ಮಾಂಜಾ ದಾರ ಮಾರಾಟ ಆಗ್ತಾನೆ ಇರುತ್ತೆ. ಇನ್ನು ಸಾರ್ವಜನಿಕರಿಗೆ ಗೊತ್ತಿರತಕ್ಕಂತಹ ಮಾಂಜಾ ದಾರದ ಗೋದಾಮುಗಳು ಪೊಲೀಸರಿಗೆ ಗೊತ್ತಿಲ್ವಾ ಅಂತ, ತಾಲೂಕಾ ಆಡಳಿತ ಅವ್ರಿಗೆ ಗೊತ್ತಿಲ್ವಾ ಅಂತ. ಈಗಾಗಲೇ ಈ ಒಂದು ಮಾಂಜಾ ದಾರದಿಂದ ಒಬ್ಬ ಬಾಲಕನ ಬೆರಳು ಕಟ್ಟಾಗಿದೆ. ನೈಲಾನ್ ಚೀನಾ ದಾರ ಬಳಸಿ ಬಾಲಕನ ಒಂದು ಬೆರಳು ಕಟ್ಟಾಗಿದೆ. ಇದು ಚಿಟಗುಪ್ಪದಲ್ಲಿ ಬಾಲಕ ತನ್ನ ತಾಯಿಯನ್ನು ಕರೆದುಕೊಂಡು ರಸ್ತೆಯಲ್ಲಿ ಹೋಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಮಾಂಜಾ ದಾರ ಅಡ್ಡ ಬರುತ್ತೆ. ಅದನ್ನು ತೆಗೆದು ಸೈಡಿಗೆ ಹಾಕಕ್ಕೆ ಹೋಗ್ತಾನೆ. ಈ ಸಂದರ್ಭದಲ್ಲಿ ಯಾರೋ ಒಬ್ಬರು ಗಾಳಿಪಟ ಹಾರಿಸೋರು ಅದನ್ನು ಹಿಡಿದು ಎಳೆದಾಗ ಬಾಲಕನ ಒಂದು ಬೆರಳು ಕಟ್ಟಾಗಿದೆ. ಈಗ ಮುನ್ನೆಲೆಗೆ ಬಂದಿರೋದೇನಪ್ಪ ಅಂದರೆ, ಈಗಾಗಲೇ ಇಷ್ಟು ದಿನ ಏನು ಮಾಡಿದ್ರು ಅಧಿಕಾರಿಗಳು, ಈ ಬಾಲಕನ ಬೆರಳು ಕಟ್ಟಾದ ನಂತರ ಏನು ಮಾಡ್ತಾರೆ ಅಧಿಕಾರಿಗಳು, ಒಂದು ಸಭೆಯನ್ನು ನಡೆಸ್ತಾರೆ. ಏನು ಗಾಳಿಪಟವನ್ನು ಮಾರಾಟ ಮಾಡತಕ್ಕಂಥ ಒಂದು ಎಲ್ಲ ಮಾರಾಟಗಾರರನ್ನ ಕರೆಸಿ ಸಭೆಯನ್ನು ಮಾಡ್ತಾರೆ. ಇದನ್ನ ಮೊದಲೇ ಮಾಡಬೇಕಾಗಿತ್ತು. ಬಾಲಕನ ಬೆರಳು ಕಟ್ಟಾಗಿರ್ತಿರ್ಲಿಲ್ಲ, ಇವರು ಮಾರಾಟನೂ ಕೂಡ ಮಾಡ್ತಿರ್ಲಿಲ್ಲ. ಅಲ್ಲ, ಚಿಟಗುಪ್ಪ ತಾಲೂಕು ಆಗಿರ್ಬೋದು, ಹುಮ್ನಾಬಾದ್ ವಿಧಾನಸಭಾ ಮತಕ್ಷೇತ್ರ ಆಗಿರ್ಬೋದು, ಬೇರೆ ಬೇರೆ ಗ್ರಾಮಗಳಲ್ಲಿ ತಾಲೂಕುಗಳಲ್ಲಿಯೂ ಕೂಡ ಈ ಒಂದು ನೈಲಾನ್ ಮಾಂಜಾ ದಾರ ಮಾಡ್ತಾರೆ ಅನ್ನೋ ಒಂದು ಪರಿಗಣನೆ ನಿಮಗೆ ಇದೆ. ಆದರೂ ಕೂಡ ಯಾಕೆ ತೆಗೆದುಕೊಂಡಿಲ್ಲ? ಸುಮಾರು ಈಗ ಆ ಬಾಲಕನ ಬೆರಳು ಕಟ್ಟಾಗಿದೆ. ಆ ಬಾಲಕನ ತಾಯಿಯ ರೋದನೆ ಯಾರು ಕೇಳದಂತಹ ಪರಿಸ್ಥಿತಿಗೆ ಬಂದು ಬಿಟ್ಟಿದೆ. ಸುಮಾರು 3-4 ಲಕ್ಷ ರೂಪಾಯಿ ಆ ಒಂದು ಬಟ್ ಆಪರೇಷನ್, ಬೆರಳನ್ನು ಆಪರೇಷನ್ ಮಾಡೋದಕ್ಕೆ ಆಗ್ತಿದೆ. ಇದನ್ನು ಯಾರು ಕೊಡ್ತಾರೆ? ಏನು ತಾಲೂಕಾ ಆಡಳಿತ ಕೊಡುತ್ತಾ? ಪೊಲೀಸ್ ಇಲಾಖೆ ಕೊಡುತ್ತಾ? ಯಾರಾದರೂ ಕೊಡ್ತಾರಾ? ಇಲ್ಲ. ನೀವೇನು ಮಾಡ್ತೀರಾ? ಯಾವುದಾದ್ರೂ ದುರ್ಘಟನೆ ಆದಾಗ ಮಾತ್ರ ಎಚ್ಚೆತ್ಕೋತೀರಾ, ನಿದ್ದೆಯಿಂದ ಹೇಳ್ತೀರಾ. ಕಣ್ಣಿದ್ದು ಕೂಡ ಕುರುಡರಾಗುವಂತಹ ಪರಿಸ್ಥಿತಿ ನಿಮ್ಗಳಿಗೆ ಬಂತ ಅನ್ನೋ ಒಂದು ಪ್ರಶ್ನೆ ಎಲ್ರಿಗೂ ಕಾಡ್ತಾ ಇದೆ. ಯಾಕೆಂದ್ರೆ ಆ ಬಾಲಕನ ಪರಿಸ್ಥಿತಿ ಏನಿದೆ, ಆ ತಾಯಿ ಏನು ಹೇಳಿದಾಳೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತೋರಿಸ್ತೀನಿ, ನೋಡ್ಕೊಂಬನ್ನಿ. ಪಟ್ಟಣದ ಬಾಲಕ ಅಬ್ದುಲ್ ರೆಹಮಾನ್ ನಾಗೋರಿ, ವಯಸ್ಸು 14, ಗಾಯಗೊಂಡ ಬಾಲಕನಾಗಿದ್ದು ಕೈಗೆ ದಾರ ಸುತ್ತಿಕೊಂಡ ಪರಿಣಾಮ ಬಾಲಕನ ಕೈಯಿಂದ ರಕ್ತ ಸುರಿಯಲು ಪ್ರಾರಂಭವಾಗಿದೆ. ಕೂಡಲೇ ಬಾಲಕನನ್ನು ಪಟ್ಟಣದ ಸರ್ಕಾರಿ ಸಮುದಾಯ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಲಾಗಿದೆ. ಹೆಚ್ಚಿನ ರಕ್ತಸ್ರಾವವಾದ ಕಾರಣ ಹೆಚ್ಚಿನ ಚಿಕಿತ್ಸೆಗಾಗಿ ಕಲಬುರಗಿಯ ಖಾಸಗಿ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಲಾಗಿದ್ದು ಅಲ್ಲಿನ ಬಾಲಕನ ಕೈಗೆ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಸಂಕ್ರಾಂತಿ ಸಮಯದಲ್ಲಿ ಪಟ್ಟಣದಲ್ಲಿ ಗಾಳಿಪಟ ವಾಡಿಕೆ ಅಂತ ಹಾರಿಸಲಾಗುತ್ತೆ. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಚೈನಾ ನಿರ್ಮಿತ ನೈಲಾನ್ ದಾರದಿಂದ ಗಾಳಿಪಟ ಹಾರಿಸುವ ಪ್ರವೃತ್ತಿ ಹೆಚ್ಚಾಗಿದ್ದು ಆ ದಾರದಿಂದ ಅನೇಕ ಮಕ್ಕಳು, ವೃದ್ಧರು ಗಾಯಗೊಂಡಿದ್ದಾರೆ. ಪಟ್ಟಣದಲ್ಲಿ ಅಲ್ಲ, ಆದಾಯದಗೋಸ್ಕರ ಜನರ ಜೀವನ ಜೊತೆ ಚೆಲ್ಲಾಟ ಆಡುತ್ತಿದ್ದಾರೆ. ವ್ಯಾಪಾರಸ್ಥರು ಎಲ್ಲೆಲ್ಲಿ ಮಾಂಜಾ ದಾರ ಸಿಗುವ ಖಚಿತ ಮಾಹಿತಿ ಇದ್ರೂ ಕೂಡ ಅಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ಅವರನ್ನು ಕಂಡು ಹಿಡಿಯುವಲ್ಲಿ ವಿಫಲರಾಗಿದ್ದಾರೆ ಎನ್ನುತ್ತಿದ್ದಾರೆ ಸಾರ್ವಜನಿಕರು. ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸುವಂತೆ ಮಾಜಿ ಪುರಸಭೆ ಮಾಜಿ ಸೈಯದ್ ರಾಶೀದ್ ಅಲಿ ಪಟೇಲ್ ಆಗ್ರಹ ಮಾಡಿದ್ದಾರೆ. ಈ ಕುಟುಂಬ ಸಂಪೂರ್ಣವಾಗಿ ಬಡತನದಲ್ಲಿದ್ದು ಈ ಕುಟುಂಬಕ್ಕೆ ಆರ್ಥಿಕ ಸಹಾಯ ಯಾರು ಮಾಡ್ತಾರೆ? ಮಗುವಿನ ಒಂದು ಬೆರಳು ಹೋಗಿದ್ದು ತಾಯಿ ತನ್ನ ಸಮಸ್ಯೆಯನ್ನು ಹೇಳಿಕೊಂಡಿದ್ದು ತಾಲೂಕು ಆಡಳಿತ ಹಾಗೂ ಪೊಲೀಸ್ ಇಲಾಖೆಯವರು ಈ ದಾರ ಬಂದ್ ಮಾಡಬೇಕು. ನಮ್ಮಂತೆ ಬೇರೆ ಮಕ್ಕಳ ಪರಿಸ್ಥಿತಿ ಈ ರೀತಿ ಆಗೋದು ಬೇಡ ಎಂದು ಮನವಿ ಮಾಡಿಕೊಂಡಿದ್ದಾರೆ. ಅಧಿಕಾರಿಗಳಿಗೆ ಈ ನೈಲಾನ್ ಚೀನಾ ದಾರ ಮಾರಾಟ ಮಾಡುವ ಗೋದಾಮುಗಳು ಗೊತ್ತಿದ್ರೂ ಕೂಡ ಸುಮ್ಮನಾಗಿದ್ದಾರಾ ಅಥವಾ ಕಣ್ಣಿದ್ದು ಕುರುಡರಂತೆ ವರ್ತನೆ ಮಾಡುತ್ತಿದ್ದಾರಾ ಪೊಲೀಸರು ಎಂದು ಆಕ್ರೋಶವನ್ನು ಸಾರ್ವಜನಿಕರು ಹೇಳುತ್ತಿದ್ದಾರೆ. ಅಧಿಕಾರಿಗಳು ಎಚ್ಚೆತ್ತುಕೊಂಡು ಚೈನಾ ದಾರ ಮಾರಾಟ ಮಾಡುವ ಗೋದಾಮು ಅಂಗಡಿ ಮೇಲೆ ದಾಳಿ ಮಾಡಿ ಅವುಗಳನ್ನು ವಶಪಡಿಸಿಕೊಂಡು ಮಾರಾಟ ಮಾಡುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ.
ಇನ್ನು ಘಟನೆಗಳು ಆಗುವುದಕ್ಕಿಂತ ಮುಂಚೆಯೇ ಸೂಕ್ತವಾದ ಸಭೆ ಮಾಡಬೇಕು. ಘಟನೆಯ ನಂತರ ಸಭೆ ಮಾಡದೆ ಘಟನೆ ಆಗದಂತೆ ನೋಡಿಕೊಳ್ಳಬೇಕೆಂದು ಸಾರ್ವಜನಿಕರ ಆಗ್ರಹವಾಗಿದೆ. ವಿದ್ಯಾಸಾಗರ್ ಆರ್ಜೆ ಕನ್ನಡ ನ್ಯೂಸ್, ಹುಮನಾಬಾದ್. बच्चा नमाज आप कहाँ से है? मैं पहले ना अब क्या बोलूँ पहले कुछ भी कन्नड़ आता क्या आपको? नहीं नहीं हिंदी चाहता हिंदी में आता? पन्ना मैं पूछता जैसा बोलो हाँ कट मारे ना बोलो। लोहा से क्या हुआ आपके बच्चे को? मेरे बच्चे को नमाज को जा रहा था, रोड पे तागा धागा दिखने से हाथ पकड़ के हटा रहा तो कौन खींचेगी, पूरी उंगली कट गई बच्चे की, नस कटी पूरी अंदर तक। और परेशान होकर दवाखाने सब लेके फिरे, वहाँ सरकारी दवाखाना छुटगुप्पे का, फिर हुमनाबाद सब फिर के फिर अब गुलबर्गे के आए हम। गुलबर्गे में भी यहाँ हॉस्पिटल अच्छा है, यहाँ ट्रीटमेंट चल रहा है बच्चे का और सक्सेस भी हुआ बोले। और बहुत मेजर ऑपरेशन था बच्चे का, 4 घंटे से ऑपरेशन हुआ, बहुत सीरियस कंडीशन थी बच्चे की और बिल्कुल छोटा है, 13 साल का बच्चा है, 8th क्लास का है बच्चा। और मैं उनकी माँ हूँ और ऐसे परेशान यही हम बहुत परेशान हैं। बच्चे का नाम अब्दुलरहमान है। बहुत परेशान हैं हम लोग, ऐसा बच्चे के से हाथ के तरफ से ब्लड भी बहुत गया बच्चे का। और ये क्या बोलना चाहिए तालुका आडलित वाले को? ये चाहिए धागा वो सब ऐसा, ये नुकसान है, ये जान का ख़तरा है, ये छोटे बच्चे बड़े लोगों सबका है, ये जान गले कटती हाथ कटती, ये बंद करना चाहिए तागे को। और ख़तरा है, ये खेलो तुम ईद बनाओ करो मगर ये तागे से मत खेलो, नुकसान है, दूसरों की जान ले रही, हाथ कट रही, अब बच्चे की उंगली कट गई, किसके गले कट रहे हैं, बहुत ये हो रहा है, नुकसान हो रहा है ये तागे से, ये तागे को बैंड करना चाहिए। आपका नाम बोले? मेरा नाम शगुफ्ता यास्मीन।